ಇವತ್ತೊಂದು ಟ್ರ್ಯಾಕ್ಟರ್ನ ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ಟ್ರ್ಯಾಕ್ಟರ್ಗೆ ಹೆವಿ ಫ್ಯಾನ್ ಬೇಸ್ ಇದೆ. ಯಂಗ್ಸ್ಟರ್ಸ್ಗೆ ಫೇವ್ರೆಟ್ ಟ್ರ್ಯಾಕ್ಟರ್ ಇದು. ಆ ಟ್ರ್ಯಾಕ್ಟರ್ ಓನರ್ ಮನೆ ಇದು. ಅವ್ರನ್ನೇ ಒಂದ್ಸಲ ಕೇಳೋಣ. ಕಿಶೋರ್ ಬೈಲೆ ಬಾ, ಒಂದು ಟ್ಯಾಕ್ರಿನ ವಿಡಿಯೋ ಶೂಟ್ ಮಾಡ್ಕೊಂಬರೋಣ. ಯಾವುದು ಬಾರಲ್ಲ ಮಾಡಕ್ಕೆ ಕೆಲಸ ಈ ಬಿಸ್ಲು ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ಬಾಕಂದ ಸುಮ್ಮನೆ ಹೇಳ್ತೇನೆ, ಯಾವುದು ಯಾವುದು ಗೆಸ್ ಮಾಡು ಹೇಳ್ತೀನಿ. ಇದು ಆ ಟ್ಯಾಕ್ಟ್ರಿ ಯಂಗ್ಸ್ಟರ್ಸಿಗೆ ಫೇವ್ರೆಟ್ ಟ್ಯಾಕ್ಟ್ರಿ. ಎಲ್ಲಾದ್ರೂ ಮಣ್ಣು ಹೊಡಿಯೋಕೆ ಹೋದ್ರೆ ಆ ಟ್ಯಾಕ್ಟ್ರಿ ಜಾಸ್ತಿ ಇರುತ್ತೆ. ಯೂತ್ಸು ಜಾಸ್ತಿ ಲೈಕ್ಸ್ ಮಾಡ್ತಾರೆ. ಯಾವ ಟ್ಯಾಕ್ಟ್ರಿ? ನಿಮ್ಮದೇ ಟ್ಯಾಕ್ಟ್ರಿ. ನಮ್ಮ ಮಾಡ್ತೀಯಾ ಇವಾಗ? ಹಾಂ ಸರಿ ಆಯ್ತು, ಮಾಡೋಣ ತಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈಗ ರಿವ್ಯೂ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ವಿ ಟ್ಯಾಕ್ಟ್ರಿ. ನಿಮ್ಮ ತೋಟಕ್ಕ? ನಮ್ಮ ತೋಟಕ್ಕೆ ಬಂದಿದ್ದೀವಿ. ಇದೆಲ್ಲ ನಮ್ಮದೇ ತೋಟ, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ, ಇದೆಲ್ಲ ನಮ್ಮದೇ ತೋಟ. ಇಲ್ಲಿ ಕರ್ಕೊಂಡ್ಬಂದಿದ್ದಲ್ವ ರಿವ್ಯೂ ಮಾಡೋಕ್ಕೆ? ಮೇವು ಕುಯ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಬಂದೆ. ಹಿಂಗೆ ರಿವ್ಯೂನ ಮಾಡ್ಕೊಂಡ್ಬಿಟ್ಟು ಹಂಗೆ ರಿವ್ಯೂನೇ ಆಗಲಿ ಅಂತ. ಇದೇ ಗುರು ಸ್ವರಾಜ್ 735 FE. 735 FE. FE ಅಂದರೆ ಫ್ಯೂಯಲ್ ಎಫಿಷಿಯೆಂಟ್ ಅಂತ. ಈ ಗಾಡೀಲಿ 35 HP ಹಾರ್ಸ್ ಪವರ್ ಇದೆ. 163 ಮ್ಯಾಕ್ಸಿಮಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಕ್ರೇಜಿ ಆಗಿದೆ ಪವರ್. 2734 cc ಇಂಜಿನ್ ಕೊಟ್ಟಿದ್ದಾನೆ. ಕಿರ್ಲೋಸ್ಕರ್ ಇಂಜಿನ್ನು. ಸೈಕ್ ಅಂದ್ಕೊಳ್ಳಿ. ನಕ್ಕನ್ ಸೈಕ್ ಅಲ್ವಾ? ನಕ್ಕನ್ ಫುಲ್ ಸೈಕ್. ಸ್ವರಾಜ್ ಟ್ರ್ಯಾಕ್ಟರ್ಸ್ ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು 1974 ಅಲ್ಲಿ. ಒರಿಜಿನಲ್ ನೇಮು ಪಂಜಾಬ್ ಟ್ರ್ಯಾಕ್ಟರ್ಸ್ ಲಿಮಿಟೆಡ್, PTL ಅಂತ. 2007 ಅಲ್ಲಿ ಮಹೇಂದ್ರ ಕಂಪ್ನಿ ಈ ಕಂಪ್ನಿನ ಅಕ್ವೈರ್ಡ್ ಮಾಡ್ಕೊಳ್ಳುತ್ತೆ. ಇವಾಗ ಮಹೇಂದ್ರ ಕಂಪ್ನಿಲಿ ಇದೊಂದು ಸಬ್ ಡಿವಿಷನ್ ಆಗಿದೆ, ಸ್ವರಾಜ್ ಟ್ರ್ಯಾಕ್ಟರ್ಸ್ ಅಂತ. ಯಾವ ಮಾಡಲ್ ಗಾಡಿ ಇದು? 2000 ಮಾಡಲ್ ಮ್ಯಾಮ್. ಇದು ನಮ್ಮ ತಾತಾರ ಕಾಲದ್ದು, ನಮ್ಮ ತಾತ ತಂದಿರೋದು. ಅದಕ್ಕೆ ನಿಮ್ಮ ತಾತರ ನೇಮಲ್ಲಿ ಹಾಕ್ಸ್ಬಿಟ್ಟಿದ್ದೀರಾ? ಹಾಂ, ತಾತ ಚೆಲ್ವೇಗೌಡರು ಮತ್ತು ಮೊಮ್ಮಕ್ಕಳು. ಅವಾಗೆಲ್ಲ ಇದೊಂದು ಕ್ರೇಜ್, ಈ ಥರ ಟ್ಯಾಕ್ಟ್ರಿ ಮೇಲೆಲ್ಲ ನೇಮ್ ಹಾಕ್ಸೋದು. ಪ್ರೈಸ್ ಎಷ್ಟಾಯ್ತು ಅವಾಗ? ಅವಾಗ 3.5 ಏನೋ ಆಗಿರ್ಬೋದು, 3.5 ಲಕ್ಷ. ಇವಾಗ ಈ ಗಾಡಿ ತರ್ತೀನಿ ಅಂದರೆ 6.5-7 ಲಕ್ಷ ಆಗುತ್ತೆ. 7 ಲಕ್ಷ ಆಗುತ್ತೆ. ನಮ್ಮೂರಿಗೆ ಫಸ್ಟ್ ಅಲ್ಲ ಟ್ಯಾಕ್ಟ್ರಿ ಸ್ವರಾಜ್? ನಮ್ಮೂರಿಗೆ ಫಸ್ಟ್ ಈ ಸ್ವರಾಜ್ ಟ್ಯಾಕ್ಟ್ರಿ ತಂದಿದ್ದೆ ನಾವು. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ಸೂಪರ್. ಚಾರ್ಸಿ ನಂಬರು, ಇಂಜಿನ್ ನಂಬರ್ನ ನಾವು ಈಸಿಯಾಗಿ ನೋಡ್ಬೋದು. ಒಂದು ಮೆಟಲ್ ಶೀಟಲ್ಲಿ ಹಾಕಿದ್ದಾರೆ. ಮಾಡಲು ಮತ್ತು ಇಯರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ರಿವ್ಯೂ ಮಾಡ್ತಾನೆ ಅಂತ ಎಲ್ಲ ಕ್ಲೀನ್ ಮಾಡ್ತಾನೆ ಟ್ಯಾಕ್ಟ್ರಿನ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದ್ರ ಬಾನೆಟ್ ಓಪನ್ ಮಾಡಂಗೆ. ಇದು ಮಗ ಬಂದೆ, ಇದ್ರ ಸಿಸ್ಟಮ್ ನೋಡಿ ಬಂತೆ. ಈಗ ಹಳೆ ಕಾಲದಲ್ಲಿ ಟ್ರಂಕ್ ಇರುತ್ತೆ ಗೊತ್ತಾ? ಆ ಟ್ರಂಕ್ ಓಪನ್ ಮಾಡ್ದಂಗಿತ್ತು. ಹಂಗೆ ಇದು ಸಿಸ್ಟಮ್, ನಿಮಗೆ ಗೊತ್ತಿಲ್ವಾ? ಈ ಗಾಡೀಲಿ ಇನ್ಲೈನ್ 3 ಸಿಲಿಂಡರ್ ವಾಟರ್ ಕೂಲ್ಡ್ ಇಂಜಿನ್ ಬರುತ್ತೆ. ರೇಡಿಯೇಟ್ರು, ಅಂಡರ್ ಬಾನೆಟು ಫ್ರಂಟಲ್ಲೇ ಬರುತ್ತೆ. ಫ್ಯಾನು, ವಾಟರ್ ಪಂಪು, ಡೈನಮೋ ಇದೆಲ್ಲ ಬೆಲ್ಟ್ ಡ್ರೈವಿಂದ ರನ್ ಆಗುತ್ತೆ ಇಂಜಿನ್ ಸಪೋರ್ಟಿಂದ. ಈ ಇಂಜಿನಲ್ಲಿ ಫೈರಿಂಗ್ ಸ್ಟ್ರೋಕ್ ಕಂಟಿನ್ಯೂಸ್ ಇದೆ. 1, 2, 3 ಕಂಟಿನ್ಯೂಸ್ 5 ಸ್ಟ್ರೋಕ್ ಇದೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? 45 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾನೆ ಈ ಗಾಡೀಲಿ. ಡೀಸೆಲ್ ಇಲ್ಲಿ ಬಂದು ಫಿಲ್ಟರ್ ಆಗುತ್ತೆ. ಇದು ಡೀಸೆಲ್ ಫಿಲ್ಟರು. ಇಲ್ಲಿ ಫಿಲ್ಟರ್ ಆಗಿ ಪಂಪಿಗೆ ಸಪ್ಲೈ ಆಗುತ್ತೆ. ಪಂಪಿಂದ 3 ಇಂಜೆಕ್ಟರ್ಸಿಗೆ ಸಪ್ಲೈ ಆಗುತ್ತೆ. ಇಂಜೆಕ್ಟರ್ಸ್ ಇಲ್ಲಿ ಕೊಟ್ಟಿದ್ದಾನೆ ಇಂಜಿನ್ ಹತ್ರ. ಈ ಇಂಜೆಕ್ಟರ್ಸು, ಫ್ಯೂಯಲ್ ಪಂಪು, ಡೀಸೆಲ್ ಫಿಲ್ಟರು ಇದೆಲ್ಲ ಬಾಷ್ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ಈ ಗಾಡೀಲಿ. ಏರ್ ಫಿಲ್ಟರು ಬಾನೆಟಿಂದ ಔಟ್ಸೈಡ್ ಇದೆ. ಇಂಜಿನ್ಗೆ ವರ್ಟಿಕಲ್ ಆಗಿದೆ ಏರ್ ಫಿಲ್ಟರು. ಸೌಂಡು ಮಾತ್ರ ಸೈಕ್ ಆಗಿದೆ ಈ ಗಾಡೀಲಿ. ಸೌಂಡಿಗೆ ಎಷ್ಟೋ ಜನ ಫಿದಾಗ್ಬಿಡ್ತಾರಲ್ಲ. ಸೈಲೆನ್ಸರು ಬಾನೆಟ್ ಔಟ್ಸೈಡ್ ಇದೆ. ಇಂಜಿನ್ಗೆ ವರ್ಟಿಕಲ್ ಆಗಿದೆ ಸೈಲೆನ್ಸರು. ರೆಕ್ಟ್ಯಾಂಗಲ್ ಶೇಪ್ ಬಾನೆಟ್ ಕೊಟ್ಟಿದ್ದಾನೆ. ಪವರ್ಫುಲ್ ಹೆಡ್ ಲ್ಯಾಂಪ್ಸ್ ಇದೆ, ಆಲೋಜನ್ನು. ರೇಡಿಯೇಟರ್ ಗ್ರಿಲ್ಲು, ಬ್ಲೂ ಮತ್ತು ವೈಟ್ ಕಲರ್ ಕಾಂಬಿನೇಷನ್ನು. ಟ್ರ್ಯಾಕ್ಟರ್ ಲುಕ್ ಮಾತ್ರ ಸಖತ್ತಾಗಿದೆ ನೋಡೋಕ್ಕೆ. ಹಂಗೆ ಪವರ್ ಕೂಡ ಇದೆ ಗುರು ಈ ಗಾಡೀಲಿ. ನಮ್ಮ ಹುಡುಗರಿಗೆ ಒಂದು ಹುಡುಗಿ ಮೇಲೆ ಸಡನ್ನಾಗಿ ಲವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಗಾಡಿ ಮೇಲೆ ಆರಾಮಾಗಿ ಲವ್ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಅಷ್ಟು ಬ್ಯೂಟಿ ಇದೆ ಗುರು ಈ ಗಾಡೀಲಿ. ರೆಕಾರ್ಡ್ ಆಗ್ತೈತೆ. ಯೂಟ್ಯೂಬಲ್ಲಿ ಬರ್ತೀಯ ನೋಡು, ನಾಕ್ಸ್ ಕನ್ನಡ ಚಾನಲಲ್ಲಿ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಈ ಗಾಡೀಲಿ ಆರ್ಡಿನರಿ ಸ್ಟೇರಿಂಗ್ ಬರುತ್ತೆ. ಫುಲ್ ಸ್ಟೇರಿಂಗ್ ಕಿಟ್ ರಾನೆ ಗ್ರೂಪ್ಸ್ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. RPM ಮೀಟರ್ ಅನಲಾಗ್ ಇದೆ. ಈ ಮೀಟರ್ ಆಯಿಲ್ ಲೆವೆಲ್ನ ಇಂಡಿಕೇಟ್ ಮಾಡುತ್ತೆ. ಇದು ಇಂಜಿನ್ ಟೆಂಪರೇಚರ್ನ ಇಂಡಿಕೇಟ್ ಮಾಡುತ್ತೆ. ಈ ಮೀಟರು ವಾಟರ್ ಲೆವೆಲ್ನ ಇಂಡಿಕೇಟ್ ಮಾಡುತ್ತೆ. ಇದು ಫ್ಯೂಲ್ ಇಂಡಿಕೇಟ್ ಮಾಡುತ್ತೆ ಈ ಮೀಟರ್. ಇದು ಹ್ಯಾಂಡ್ ಆಕ್ಸಿಲೇಟರು. ಸೆಟ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು ಗಾಡಿನ. ಕಲ್ಟಿವೇಷನ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ನನಗಿದ್ರ ಒಂಥರ ಸಂತೋಷ.
ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಟ್ರಾನ್ಸ್ಮಿಷನ್ ಅಲ್ಲಿ 4 ಫಾರ್ವರ್ಡ್ ಪ್ಲಸ್ ರಿವರ್ಸ್ ಬರುತ್ತೆ. ಇಂಜಿನ್ ಅಲ್ಲಿ 2 ರೇಂಜ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಐ ಮತ್ತೆ ಲೋ ಟರ್ಮ್ಗೆ ಹಾಕೊಂಡ್ರೆ ಎಕ್ಸ್ಟ್ರಾ ಟಾರ್ಕ್ ಎಕ್ಸ್ಟ್ರಾ ಪವರ್ ಸಿಗುತ್ತೆ. ಐ ಟರ್ಮ್ ಅಲ್ಲಿ ಒಳ್ಳೆ ಪವರ್ ಒಳ್ಳೆ ಸ್ಪೀಡ್ ಸಿಗುತ್ತೆ. ಈ ಸೈಡ್ ಕ್ಲಚ್ ಕೊಟ್ಟಿದ್ದಾನೆ. ಈ ಸೈಡ್ ಬ್ರೇಕ್ ಪೆಡಲ್ಸ್ ಇದೆ ಮತ್ತೆ ಆಕ್ಸಿಲೇಟರ್ ಪೆಡಲ್ ಇದೆ. ಇದು ಹೈಡ್ರಾಲಿಕ್ಸ್ ಕಂಟ್ರೋಲರ್ ಲಿವರ್ ಇದು ಅಪ್ ಅಂಡ್ ಡೌನ್ ಮೂವ್ಮೆಂಟ್ಗೆ. ಈ ಗಾಡೀಲಿ ಡ್ರೈ ಡಿಸ್ಕ್ ಡ್ಯೂಯಲ್ ಬ್ರೇಕ್ಸ್ ಬರುತ್ತೆ. ಬ್ರೇಕ್ನ ಅಪ್ಲೈ ಮಾಡಿ ಲಿವರ್ನ ಮೂವ್ ಮಾಡಿದ್ರೆ ಬ್ರೇಕ್ ಲಾಕ್ ಆಗುತ್ತೆ. ಕೆಲವೊಂದು ಟ್ಯಾಕ್ಟ್ರಿಲೆಲ್ಲ ಹ್ಯಾಂಡ್ ಬ್ರೇಕ್ಸ್ ಬರುತ್ತೆ. ಇದರಲ್ಲಿ ಲಿವರ್ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾನೆ. ಗಾಡಿ ಸ್ವಲ್ಪ ಲಾಂಗ್ ಇದೆ. ಶಾರ್ಟ್ ಟರ್ನಿಂಗಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಏನೇ ಸಿಂಗಲ್ ಬ್ರೇಕ್ ಅಪ್ಲೈ ಮಾಡಿ ಟರ್ನ್ ಮಾಡೋದನ್ನು ಸ್ವಲ್ಪ ಕಷ್ಟನೇ. ಲೋಡಿಂಗ್ ಮಾತ್ರ ಮಾಡಿಸಿರೋ ಥರ ಇದೆ. ಎಷ್ಟೇ ಲೋಡ್ ಹಾಕಿದ್ರೂ ಮಸ್ತಾಗಿ ಫುಲ್ ಮಾಡುತ್ತೆ. ಸೀಟ್ ಯಾವ ಕಂಪ್ನಿದು ಅಂತ ಗೊತ್ತಾಗಲಿಲ್ಲ. ಇದು ಟ್ಯಾಕ್ಟ್ರಿ ಬಂದಾಗಿಂದ ಇದೇ ಸೀಟೆ ನಾನು ನೋಡಿದ ಮಟ್ಟಿಗೆ. ನಿಮ್ಮ ಮನೆ ಸೋಫಾ ಸೀಟಲ್ಲಿ ಕುಷನ್ ಹಳೇದಾಗಿತ್ತು ಅಂತ ತಂದು ಇಲ್ಲಿ ಹಾಕೊಂಡಿದ್ದೀರಾ? ಅದು ಸಸ್ಪೆನ್ಷನ್ ಇರಲಿಲ್ಲ, ನಾವು ಸಸ್ಪೆನ್ಷನ್ ಮಾಡ್ಕೊಂಡಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಸೈಡಲ್ಲಿ ಒಂದು ಟೂಲ್ಸ್ ಬಾಕ್ಸ್ ಇದೆ. ಎಮರ್ಜೆನ್ಸಿಗೆ ಏನಾದರೂ ಇಡ್ಬೋದು. ಇಂಡಿಕೇಟರ್ಸು ಮತ್ತು ಬ್ರೇಕ್ ಲ್ಯಾಂಪ್ಸು ಎಲ್ಲ ಮೆಟಲ್ ಬಾಡಿ ಕೊಟ್ಟಿದ್ದಾನೆ. ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಯಾವುದೂ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಈ ಸೈಡ್ ಚೆನ್ನಾಗಿದೆ ಬಟ್ ಇದು ವರ್ಕ್ ಆಗಲ್ಲ. ಬ್ಯಾಟ್ರಿ ಬಾಕ್ಸ್ ಎಲ್ಲ ಫ್ರಂಟಲ್ಲೇ ಬರುತ್ತೆ. ಇವಾಗ ಇದು ಸೀಟ್ ಹಿಂದೆ ಓಪನ್ ಅಲ್ಲಿ ಇಟ್ಟಿದ್ದಾನೆ. ಆರಾಮಾಗಿ ಕತ್ಕೊಂಡು ಹೋಗ್ಬೋದು. 1,500 kg ಕೆಪಾಸಿಟಿ ಇದೆ ಲಿಫ್ಟ್ ಆರ್ಮಿಗೆ. ಇದು ಉಕ್ ಬೆಡ್ಡಿಂಗು. ಇನ್ಸೈಡು PTO ಶಾಫ್ಟ್ ಬರುತ್ತೆ. ಇದು ಆಯಿಲ್ ಪೈಪು ಹೈಡ್ರಾಲಿಕ್ಸಿಗೆ ಸಪ್ಲೈ ಆಗುತ್ತೆ. ಇದು PTO ಶಾಫ್ಟ್ ಕಂಟ್ರೋಲರ್ ಲಿವರ್. ಇದು ಸ್ಟಾರ್ಟರು ಆಟೋಲೆಕ್ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಡೈನೋಮನು ಸೇಮ್ ಅದೇ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಇದು ಆಯಿಲ್ ಪಂಪು, ಸಿಂಗಲ್ ಆಕ್ಟಿಂಗ್ ಪಂಪ್ ಬರುತ್ತೆ. ಇದು ಆಯಿಲ್ ಫಿಲ್ಟರು. ಪಂಪ್ ಆಗಿದ್ದ ಆಯಿಲ್ ಎಲ್ಲ ಈ ಪೈಪಿಂದ ಸಪ್ಲೈ ಆಗುತ್ತೆ ಹೈಡ್ರಾಲಿಕ್ಸಿಗೆ. ಫ್ರಂಟು ಟೈರ್ ಸೈಜು 6x16 ಇಂಚಸ್ ಬರುತ್ತೆ. ರೇರು 13.6x28 ಇಂಚಸ್ ಬರುತ್ತೆ. ಸೈಜು ವೇರಿ ಕೂಡ ಇರುತ್ತೆ. 2 ವೀಲ್ ಡ್ರೈವು. 8.5 ಲೀಟರ್ ಆಯಿಲ್ ಬೇಕು ಇಂಜಿನ್ಗೆ. 250 ಅವರ್ಸ್ಗೆಲ್ಲ ಚೇಂಜ್ ಮಾಡಿಸ್ತಾ ಇರಬೇಕು ಆಯಿಲ್ನ. ಇಂಜಿನಲ್ಲಿ ಆಯಿಲ್ ಡಿಪ್ ಸ್ಟಿಕ್ ಕೊಟ್ಟಿದ್ದಾನೆ. ಈಸಿಯಾಗಿ ನಾವು ಆಯಿಲ್ ಗೇಜ್ನ ಚೆಕ್ ಮಾಡ್ಬೋದು. ಫ್ರಂಟ್ ಆಕ್ಸೆಲ್ ಕಟ್ ಆಕ್ಸೆಲ್ ಕೊಟ್ಟಿದ್ದಾನೆ. ಹೆವಿ ಗೇಜಲ್ಲಿದೆ ಆಕ್ಸೆಲ್ಲು. 400 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಆಫ್ ರೋಡು, ಮಡ್ ರೋಡು, ಆನ್ ರೋಡು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು. ಕೀ ಉದ್ರೋಗುತ್ತಾ? ಚೆನ್ನಾಗ್ಬೇಕಾ? ವೆರಿ ಇಂಟ್ರೆಸ್ಟಿಂಗ್. ಕಡಪಡಿಗೆ ಯಾಕೆ ಬೇಜಾರ್ಗ? ಮಧ್ಯಾಹ್ನ ಆಯ್ತಲ್ಲ ಮತ್ತೆ ಸಂಜೆ ಹೋಗೋದು. ಹೋಗ್ತೀವಿ. ಇದನ್ನೂ ಹಾಕ್ತೀನಿ ತಡೆ. ಸೂರ್ಯಕ್ಕೆ ಹೊಡಿಬೇಕಾಗೆ ರಪ್ಪ 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 ರಪ್ಪದ ಇದನ್ನೂ ಹಾಕ್ತೀನಿ. ಕಟ್ ಮಾಡು. ಏನು ಹೇಳ್ತೀನಿ ನಮ್ಮ ಚಾನಲ್ ಬಗ್ಗೆ? ನೋಡಿರಿ ಆನಂದಿಸಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ